ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ಎಲಿಮಿನೇಷನ್ ಚಾಪ್ಟರಿಂದ ರೋಲ್ ಆಫ್ ಅದರ್ ಆರ್ಗನ್ಸ್ ಇನ್ ಎಕ್ಸ್ಕ್ರೀಷನ್ ಹಾಗೆ ಡಿಸಾರ್ಡರ್ಸ್ ಆಫ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡೋಣ. ನಾನು ಹೇಳೋದನ್ನೆಲ್ಲ ನೀವು ಒಂದು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಿ, ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ರೋಲ್ ಆಫ್ ಅದರ್ ಆರ್ಗನ್ಸ್ ಇನ್ ಎಕ್ಸ್ಕ್ರೀಷನ್ ಅಂತ ಹೇಳಿದರೆ ಕಿಡ್ನಿ ಅಥವಾ ಎಕ್ಸ್ಕ್ರೀಟರಿ ಸಿಸ್ಟಮ್ನ ಬಿಟ್ಟು ನಮ್ಮ ಬಾಡಿಯಲ್ಲಿ ಇರೋ ಬೇರೆ ಯಾವ ಆರ್ಗನ್ಸ್ಗಳು ಎಕ್ಸ್ಕ್ರೀಷನಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂತ. ಯಾವ ಆರ್ಗನ್ಸ್ಗಳು ವೇಸ್ಟ್ ಪ್ರಾಡಕ್ಟ್ಸ್ನ ಎಲಿಮಿನೇಷನ್ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂತ ನೋಡೋದಾದ್ರೆ 3 ಮೇನ್ ಆರ್ಗನ್ಸ್ ಬರುತ್ತೆ: ಲಂಗ್ಸ್, ಲಿವರ್ ಮತ್ತೆ ಸ್ಕಿನ್. ನೀವು ವಂಡರ್ ಆಗ್ಬೋದು, ಸ್ಕಿನ್ ಕೂಡ ಆರ್ಗನ್ ಅಂತ. ಹೌದು, ಸ್ಕಿನ್ ಕೂಡ ಆರ್ಗನ್. ನಮ್ಮ ಬಾಡಿಯಲ್ಲಿ ಇರೋ ಲಾರ್ಜೆಸ್ಟ್ ಆರ್ಗನ್ ಅಂದರೆ ಅದು ಸ್ಕಿನ್. ಲಂಗ್ಸ್, ಇವಾಗ ಲಂಗ್ಸ್ ಯಾವ ರೀತಿಯಾಗಿ ಎಕ್ಸ್ಕ್ರೀಷನ್ ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂತ ನೋಡೋಣ. ರಿಮೂವ್ ಲಾರ್ಜ್ ಅಮೌಂಟ್ ಆಫ್ CO2 ಆರ್ ಕಾರ್ಬನ್ ಡೈಆಕ್ಸೈಡ್. ಸೊ ಇದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಅಂಥ ವಿಷಯನೇ. ಲಂಗ್ಸ್ ಏನು ಮಾಡುತ್ತೆ, ನಮ್ಮ ಬಾಡಿಯಿಂದ ಕಾರ್ಬನ್ ಡೈಆಕ್ಸೈಡ್ನ ಆಚೆ ಹಾಕತ್ತೆ. ಹಾಗೆ ರಿಮೂವ್ ವಾಟರ್ ಥ್ರೂ ಎಕ್ಸ್ಹೇಲೇಷನ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್. ಹಾಗೆ ಏನು ಮಾಡುತ್ತೆ ಅಂದರೆ ಎಕ್ಸ್ಹೇಲೇಷನ್ನ ಟೈಮಲ್ಲಿ, ಅಂದರೆ ನಾವು ಉಸಿರನ್ನ ಆಚೆ ಬಿಡುವಾಗ ಅದ್ರ ಮುಖಾಂತರ ವಾಟರ್ನ ಆಚೆ ಹಾಕತ್ತೆ. ವಾಟರ್ನ ಯಾವ ಫಾರ್ಮಲ್ಲಿ ಆಚೆ ಹಾಕತ್ತೆ ಅಂದರೆ ವಾಟರ್ ವೇಪರ್ನ ಫಾರ್ಮಲ್ಲಿ. ಓಕೆ, ನಾವು ಎಕ್ಸ್ಹೇಲ್ ಮಾಡುವಾಗ ಅಂದರೆ ಉಸಿರು ಬಿಡೋ ಅಂಥ ಟೈಮಲ್ಲಿ ಬರೀ ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಅಲ್ಲ, ಅದರ ಜೊತೆ ವಾಟರ್ ವೇಪರ್ ಕೂಡ ಎಲಿಮಿನೇಟ್ ಆಗುತ್ತೆ. ನೆಕ್ಸ್ಟು ಲಿವರ್ ಯಾವ ರೀತಿಯಾಗಿ ವೇಸ್ಟ್ ಪ್ರಾಡಕ್ಟ್ಸ್ನ ಎಕ್ಸ್ಕ್ರೀಟ್ ಮಾಡುತ್ತೆ ಅಂತ ನೋಡೋಣ. ಲಿವರ್ ಬಂದು ಲಾರ್ಜೆಸ್ಟ್ ಗ್ಲ್ಯಾಂಡ್ ಆಗಿದೆ. ನಮ್ಮ ಬಾಡಿಯಲ್ಲಿ ಇರುವಂಥ ಲಾರ್ಜೆಸ್ಟ್ ಗ್ಲ್ಯಾಂಡ್ ಅಂದರೆ ಅದು ಲಿವರ್. ಲಿವರ್ ಏನು ಮಾಡುತ್ತೆ ಅಂದರೆ ಕೆಲವು ಸಬ್ಸ್ಟೆನ್ಸಸ್ಗಳನ್ನು ಸೆಕ್ರೀಟ್ ಮಾಡುತ್ತೆ. ಯಾವ್ಯಾವ ಸಬ್ಸ್ಟೆನ್ಸ್ನ ಸೆಕ್ರೀಟ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಬಿಲಿರುಬಿನ್, ಬಿಲಿವರ್ಡಿನ್, ಕೊಲೆಸ್ಟ್ರಾಲ್, ಡಿಗ್ರೇಡೆಡ್ ಸ್ಟೀರಾಯ್ಡ್ಸ್, ಹಾರ್ಮೋನ್ಸ್, ವಿಟಮಿನ್ಸ್ ಆ್ಯಂಡ್ ಡ್ರಗ್ಸ್. ಈ ಒಂದು ಸಬ್ಸ್ಟೆನ್ಸಸ್ಗಳನ್ನು ಲಿವರ್ ಸೆಕ್ರೀಟ್ ಮಾಡುತ್ತೆ ಅಥವಾ ಪ್ರೊಡ್ಯೂಸ್ ಮಾಡುತ್ತೆ. Most of the substance are ultimately pass out along with the digestive waste. ಸೊ ಲಿವರ್ ಪ್ರೊಡ್ಯೂಸ್ ಮಾಡಿದ್ರಲ್ಲಿ ಮೋಸ್ಟ್ ಆಫ್ ದ ಸಬ್ಸ್ಟೆನ್ಸ್ಗಳು ಏನಾಗುತ್ತೆ ಅಂದರೆ ಡೈಜೆಸ್ಟಿವ್ ವೇಸ್ಟ್ನ ಜೊತೆ ಎಲಿಮಿನೇಟ್ ಆಗಿಬಿಡುತ್ತೆ. ನೆಕ್ಸ್ಟು ಲಾರ್ಜೆಸ್ಟ್ ಆರ್ಗನ್ ಸ್ಕಿನ್. ಸ್ಕಿನ್ನಲ್ಲಿ ಸ್ವೆಟ್ ಗ್ಲ್ಯಾಂಡ್ ಮತ್ತು ಸೆಬೇಷಿಯಸ್ ಗ್ಲ್ಯಾಂಡ್ ಬರುತ್ತೆ. ಫಸ್ಟ್ ಸ್ವೆಟ್ ಗ್ಲ್ಯಾಂಡ್ ಅಂದರೆ ಏನು ಅಂತ ನೋಡೋಣ. ಸೊ ಸ್ವೆಟ್ ಗ್ಲ್ಯಾಂಡ್ ಸ್ವೆಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ವೆಟ್ ವಾಟರಿ ಫ್ಲೂಯಿಡ್ ಆಗಿರುತ್ತೆ. ಸ್ವೆಟ್ಟಲ್ಲಿ NaCl ಅಂದರೆ ಸೋಡಿಯಂ ಕ್ಲೋರೈಡ್, ಸ್ಮಾಲ್ ಅಮೌಂಟ್ ಆಫ್ ಯೂರಿಯಾ, ಸ್ವಲ್ಪ ಪ್ರಮಾಣದಲ್ಲಿ ಯೂರಿಯಾ, ಹಾಗೆ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ. ಸ್ವೆಟ್ದು ಮೇನ್ ಇಂಪಾರ್ಟೆನ್ಸ್ ಏನು ಅಂತ ನೋಡೋದಾದರೆ ಕೂಲಿಂಗ್ ಎಫೆಕ್ಟ್ ಆನ್ ಬಾಡಿ ಸರ್ಫೇಸ್. ನಮ್ಮ ಬಾಡಿ ಸರ್ಫೇಸಿಗೆ ಕೂಲಿಂಗ್ ಎಫೆಕ್ಟ್ನ ಪ್ರೊವೈಡ್ ಮಾಡೋದು ಸ್ವೆಟ್ನ ಒಂದು ಮೇನ್ ಇಂಪಾರ್ಟೆನ್ಸ್ ಆಗಿರುತ್ತೆ. ಹಾಗೆ ರಿಮೂವ್ ಸಮ್ ವೇಸ್ಟ್ ಸಬ್ಸ್ಟೆನ್ಸ್ ಅಂದರೆ ಕೆಲವು ವೇಸ್ಟ್ ಸಬ್ಸ್ಟೆನ್ಸ್ಗಳನ್ನು ಕೂಡ ಅದು ರಿಮೂವ್ ಮಾಡುತ್ತೆ. ನೆಕ್ಸ್ಟು ಸೆಬೇಷಿಯಸ್ ಗ್ಲ್ಯಾಂಡ್. ಸೆಬೇಷಿಯಸ್ ಗ್ಲ್ಯಾಂಡ್ ಸೆಬಮ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೆಬಮ್ ಅಂತ ಹೇಳಿದ್ರೆ ಆಯಿಲಿ ಸಬ್ಸ್ಟೆನ್ಸ್, ಆಯಿಲಿ ಆಗಿ ಇರುತ್ತೆ. ಎಲಿಮಿನೇಟ್ ಸಬ್ಸ್ಟೆನ್ಸಸ್ ಲೈಕ್ ಸ್ಟೀರಾಲ್ಸ್, ಹೈಡ್ರೋಕಾರ್ಬನ್ಸ್, ವ್ಯಾಕ್ಸಸ್ ಥ್ರೂ ಸೆಬಮ್. ಈ ಒಂದು ಸೆಬಮ್ನ ಮುಖಾಂತರ ಸ್ಟೀರಾಲ್ಸ್ ಆಗಿರ್ಬೋದು, ಹೈಡ್ರೋಕಾರ್ಬನ್ಸ್ ಹಾಗೆ ವ್ಯಾಕ್ಸಸ್ನ ಎಲಿಮಿನೇಟ್ ಮಾಡುತ್ತೆ. ಸೆಬಮ್ ಪ್ರೊವೈಡ್ಸ್ ಪ್ರೊಟೆಕ್ಟಿವ್ ಆಯಿಲಿ ಕವರಿಂಗ್ ಫಾರ್ ಸ್ಕಿನ್. ಸೆಬಮ್ ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ಗೆ ಆಯಿಲಿ ಕವರಿಂಗ್ನ ಪ್ರೊವೈಡ್ ಮಾಡುತ್ತೆ. ಸೊ ಈ ಒಂದು ಆಯಿಲಿ ಕವರಿಂಗ್ ಏನು ಮಾಡುತ್ತೆ ಅಂದರೆ ಸ್ಕಿನ್ ಎಕ್ಸ್ಟ್ರೀಮ್ ಆಗಿ ಡ್ರೈ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಈಗ ನೀವು ಸ್ಕಿನ್ದು ಟ್ರಾನ್ಸ್ಫರ್ ಸೆಕ್ಷನ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಇದು ಸೆಬಮ್ ಗ್ಲ್ಯಾಂಡ್. ಇದರಿಂದ ಆಯಿಲಿ ಸಬ್ಸ್ಟೆನ್ಸ್ ಸೆಬಮ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟು ಸಲೈವಾ. ಸ್ಮಾಲ್ ಅಮೌಂಟ್ ಆಫ್ ನೈಟ್ರೋಜಿನಸ್ ವೇಸ್ಟ್ ಎಲಿಮಿನೇಟೆಡ್ ಥ್ರೂ ಸಲೈವಾ. ಸ್ಮಾಲ್ ಅಮೌಂಟ್ ಅಷ್ಟು ನೈಟ್ರೋಜಿನಸ್ ವೇಸ್ಟ್ ಸಲೈವಾದ ಮುಖಾಂತರ ಎಲಿಮಿನೇಟ್ ಆಗುತ್ತೆ. ಡಿಸಾರ್ಡರ್ಸ್ ಆಫ್ ಎಕ್ಸ್ಕ್ರೀಟರಿ ಸಿಸ್ಟಮ್. ಇವಾಗ ಎಕ್ಸ್ಕ್ರೀಟರಿ ಸಿಸ್ಟಮ್ ರಿಲೇಟೆಡ್ ಯಾವ್ಯಾವ ಡಿಸಾರ್ಡರ್ಸ್ಗಳು ಇದೆ ಅನ್ನೋದನ್ನು ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಕಂಡೀಷನ್ ಯುರೇಮಿಯಾ. ಮ್ಯಾಲ್ ಫಂಕ್ಷನಿಂಗ್ ಆಫ್ ಕಿಡ್ನೀಸ್ ದಟ್ ಲೀಡ್ಸ್ ಟು ಅಕ್ಯುಮಿಲೇಷನ್ ಆಫ್ ಯೂರಿಯಾ ಇನ್ ಬ್ಲಡ್. ಯುರೇಮಿಯಾ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ ಕಿಡ್ನಿ ಮ್ಯಾಲ್ ಫಂಕ್ಷನ್ ಆಗಿ, ಅಂದರೆ ಕಿಡ್ನಿ ಸರಿಯಾಗಿ ಫಂಕ್ಷನ್ನ ಪರ್ಫಾರ್ಮ್ ಮಾಡ್ದೇ ಯೂರಿಯಾ ಎಲ್ಲ ಏನಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಬ್ಲಡ್ಡಲ್ಲಿ ಅಕ್ಯುಮಿಲೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಿಡ್ನಿ ಕೆಲಸ ಏನು, ಯೂರಿಯಾನ ಎಲ್ಲ ತೆಗ್ದು ಬಾಡಿಯಿಂದ ಆಚೆ ಹಾಕಬೇಕು. ಯೂರಿಯಾನ ಫಿಲ್ಟರ್ ಮಾಡಿ ಯೂರಿನ ಮುಖಾಂತರ ಬಾಡಿಯಿಂದ ಹೊರಗೆ ಪಾಸ್ ಮಾಡಬೇಕು. ಬಟ್ ಕಿಡ್ನಿ ಪ್ರಾಪರಾಗಿ ಫಂಕ್ಷನ್ ಮಾಡದೇ ಇರೋ ಕಾರಣ ಏನೋ ಕಿಡ್ನಿ ಡ್ಯಾಮೇಜ್ ಆಗಿರ್ಬೋದು. ಸೊ ಅದಕ್ಕೆ ಏನಾಗ್ತಿದೆ ಅಂದರೆ ಯೂರಿಯಾ ಎಲ್ಲ ಬ್ಲಡ್ಡಲ್ಲಿ ಅಕ್ಯುಮಿಲೇಟ್ ಸ್ಟಾಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಒಂದು ಕಂಡೀಷನ್ನ ನಾವು ಯುರೇಮಿಯಾ ಅಂತ ಹೇಳಿ ಕರಿತೀವಿ. ಲೀಡ್ಸ್ ಟು ಕಿಡ್ನಿ ಫೇಲ್ಯೂರ್. ಸೊ ಇದರಿಂದ ಏನಾಗುತ್ತೆ ಅಂದರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಯುರೇಮಿಯಾ ಅಥವಾ ಕಿಡ್ನಿ ಫೇಲ್ಯೂರಿಗೆ ಟ್ರೀಟ್ಮೆಂಟ್ ಅಂತ ಹೇಳೋದಾದರೆ ಹೀಮೋಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರುತ್ತೆ. ಇದೆರಡರಿಂದ ಮಾತ್ರ ನಾವು ಕಿಡ್ನಿ ಫೇಲ್ಯೂರ್ನ ಟ್ರೀಟ್ ಮಾಡ್ಬೋದು.
ಹೀಮೋಡಯಾಲಿಸಿಸ್ ಫಿಲ್ಟರ್ಸ್ ವೇಸ್ಟ್ ಆ್ಯಂಡ್ ಎಕ್ಸೆಸ್ ಫ್ಲೂಯಿಡ್ ಫ್ರಮ್ ಬಾಡಿ. ಹೀಮೋಡಯಾಲಿಸಿಸಲ್ಲಿ ಏನಾಗುತ್ತೆ ಅಂದರೆ ಇದು ಆರ್ಟಿಫಿಷಿಯಲ್ ಮೆಥಡ್. ಸೊ ಬ್ಲಡ್ನ ಪ್ಯೂರಿಫೈ ಮಾಡೋದಕ್ಕೆ ಬ್ಲಡ್ಡಲ್ಲಿ ಇರೋವಂಥ ಎಕ್ಸ್ಕ್ರೀಟರಿ ವೇಸ್ಟು ಹಾಗೆ ಎಕ್ಸೆಸ್ ಫ್ಲೂಯಿಡ್ ಹೆಚ್ಚು ವಾಟರ್ ಏನಿರುತ್ತೆ ಅದನ್ನು ಆರ್ಟಿಫಿಷಿಯಲ್ ಆಗಿ ರಿಮೂವ್ ಮಾಡೋ ಅಂಥ ಒಂದು ಪ್ರೋಸೆಸ್, ಅದನ್ನು ನಾವು ಹೀಮೋಡಯಾಲಿಸಿಸ್ ಅಂತ ಹೇಳಿ ಕರಿತೀವಿ. ಹೀಮೋಡಯಾಲಿಸಿಸ್ ಮಷಿನ್ ಈ ರೀತಿಯಾಗಿ ಇರುತ್ತೆ. ಸೊ ನಮ್ಮ ಬಾಡಿಯಿಂದ ಏನಾಗುತ್ತೆ ಅಂದರೆ ಬ್ಲಡ್ ಹೀಮೋಡಯಾಲಿಸಿಸ್ ಮಷಿನಿಗೆ ಹೋಗುತ್ತೆ, ಅಲ್ಲಿ ಬ್ಲಡ್ ಪ್ಯೂರಿಫೈ ಆಗುತ್ತೆ. ಅಂದರೆ ನಮ್ಮ ಬ್ಲಡ್ಡಲ್ಲಿರೋ ಅಂಥ ವೇಸ್ಟ್ ಮೆಟೀರಿಯಲ್ಸ್ ಆಗಿರ್ಬೋದು ಹಾಗೆ ಎಕ್ಸಸ್ ಫ್ಲೂಯಿಡ್ ಅದೆಲ್ಲ ರಿಮೂವ್ ಆಗುತ್ತೆ. ರಿಮೂವ್ ಆಗಿ ಪ್ಯೂರಿಫೈ ಆಗಿರೋ ಬ್ಲಡ್ ಏನಾಗುತ್ತೆ ಅಂದರೆ ಅಗೈನ್ ನಮ್ಮ ಬಾಡಿಗೆ ಬರುತ್ತೆ. ಈ ರೀತಿಯಾಗಿ ಹೀಮೋಡಯಾಲಿಸಿಸ್ ಪ್ರೋಸೆಸ್ಸಲ್ಲಿ ಬ್ಲಡ್ ಪ್ಯೂರಿಫೈ ಆಗುತ್ತೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಲ್ಟಿಮೇಟ್ ಮೆಥಡ್ ಇನ್ ದ ಕರೆಕ್ಷನ್ ಆಫ್ ಅಕ್ಯೂಟ್ ರೀನಲ್ ಫೇಲ್ಯೂರ್ಸ್. ಕಿಡ್ನಿ ಫೇಲ್ಯೂರ್ ಆಗಿರೋ ಅಂಥ ಒಂದು ಕಂಡೀಷನ್ನ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ನ ಮುಖಾಂತರ ಟ್ರೀಟ್ ಮಾಡ್ಬೋದು. ಬದುಕೋದಕ್ಕೆ ಒಂದೇ ಒಂದು ಕಿಡ್ನಿ ಇದ್ದರೆ ಸಾಕಾಗತ್ತೆ. ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಯಾರು ಕಿಡ್ನಿನ ಕೊಟ್ಟಿರ್ತಾರೆ ಹಾಗೆ ಯಾರು ಕಿಡ್ನಿನ ತೊಗೊಂಡಿರ್ತಾರೆ ಅವರಿಬ್ಬರತ್ರನೂ ಕೂಡ ಒಂದೊಂದು ಕಿಡ್ನಿ ಇರುತ್ತೆ. ಆ ಕಿಡ್ನಿ ಏನಾಗುತ್ತೆ ಅಂದರೆ ಸೈಜಲ್ಲಿ ಇನ್ಕ್ರೀಸ್ ಆಗುತ್ತೆ. ಮೊದಲು ಏನು ಸೈಜ್ ಇತ್ತು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗುತ್ತೆ. ಹಾಗೆ 2 ಕಿಡ್ನಿ ಇದ್ದಾಗ ಏನು ಫಂಕ್ಷನ್ನ ಪರ್ಫಾರ್ಮ್ ಮಾಡ್ತಿತ್ತು ಅದೇ ರೀತಿ ಮತ್ತೆ ಫಂಕ್ಷನ್ ಮಾಡುತ್ತೆ. ಫಂಕ್ಷನಿಂಗ್ ಕಿಡ್ನಿ ಈಸ್ ಯೂಸ್ಡ್ ಇನ್ ಟ್ರಾನ್ಸ್ಪ್ಲಾಂಟೇಷನ್. ಅಂದರೆ ಕಿಡ್ನಿ ಫಂಕ್ಷನಿಂಗ್ ಕಂಡೀಷನಲ್ಲಿ ಇರಬೇಕು, ಚೆನ್ನಾಗಿ ವರ್ಕ್ ಮಾಡ್ತಿರಬೇಕು. ಡ್ಯಾಮೇಜ್ ಆಗಿರೋ ಕಿಡ್ನಿ ಆಗಲಿ ಅಥವಾ ಡಿಸೀಸ್ ಇರೋವಂಥ ಕಿಡ್ನಿನ ಟ್ರಾನ್ಸ್ಪ್ಲಾಂಟೇಷನಿಗೆ ಯೂಸ್ ಮಾಡೋದಿಲ್ಲ. ಹಾಗೆ ಕಿಡ್ನಿನ ಡೆತ್ ಆಗಿರೋ ಅಂಥ ಒಂದು ಪರ್ಸನಿಂದ ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಡೆತ್ ಆಗಿ ವಿದಿನ್ 48 ಅವರ್ಸಲ್ಲಿ ಕಿಡ್ನಿನ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಮತ್ತೇನಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದರೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಬೇಕು. ಬ್ಲಡ್ ಗ್ರೂಪ್ ಮಿಸ್ ಮ್ಯಾಚ್ ಆದರೆ ಅದರಿಂದ ಯಾರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರುತ್ತೆ ಆ ಒಂದು ಪರ್ಸನ್ ಡೆತ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. Renal calculi, stone or insoluble mass of crystallized salts formed within the kidney. Renal calculi, calculi ಅಂತ ಹೇಳಿದ್ರೆ ಸ್ಟೋನ್ ಅಂತ, ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ ಅಂತ ಹೇಳ್ತಾರೆ ಅಲ್ವಾ. ಸೊ ಅದು ಇವಾಗ ಹೊರಗಡೆ ಈ ಜಲ್ಲಿ ಕಲ್ಲು ಆ ಥರ ಕಲ್ಲಲ್ಲ ಕಿಡ್ನಿ ಸ್ಟೋನ್ ಅಂದರೆ, ಅಥವಾ ಮಿಸ್ ಆಗಿ ಊಟ ಮಾಡುವಾಗ ಕಲ್ಲನ್ನ ತಿಂದ್ಬಿಟ್ಟು ನುಂಗ್ಬಿಟ್ಟು ಅದು ಕಿಡ್ನಿಗೆ ಹೋಗಿ ಕಿಡ್ನಿ ಸ್ಟೋನ್ನ ಫಾರ್ಮೇಷನ್ ಮಾಡಿಕೊಡೋದಿಲ್ಲ. ಕಿಡ್ನಿ ಸ್ಟೋನ್ ಅಂತ ಹೇಳಿದ್ರೆ ಸಾಲ್ಟ್ ಏನಾಗಿರುತ್ತೆ ಅಂದರೆ ಕಿಡ್ನಿಯ ಒಳಗಡೆ ಕ್ರಿಸ್ಟಲೈಸ್ ಆಗಿ ಅದು ಸ್ಟೋನ್ನ ಫಾರ್ಮೇಷನ್ ಮಾಡಿಕೊಟ್ಟಿರುತ್ತೆ. ಸೊ ಯಾಕೆ ಕಿಡ್ನಿ ಸ್ಟೋನ್ ಆಗತ್ತೆ ಅಂತ ನೋಡೋದಾದರೆ ಡಿಹೈಡ್ರೇಷನ್, ಜಾಸ್ತಿ ನೀರು ಕುಡಿದೇ ಇದ್ರೆ. ಎಕ್ಸೆಸ್ ಯೂರಿಕ್ ಆ್ಯಸಿಡ್ ಫಾರ್ಮೇಷನ್, ನಮ್ಮ ಬಾಡಿಯಲ್ಲಿ ಜಾಸ್ತಿ ಯೂರಿಕ್ ಆ್ಯಸಿಡ್ ಫಾರ್ಮೇಷನ್ ಆಗ್ತಿದೆ, ಅದರಿಂದ ಕಿಡ್ನಿ ಸ್ಟೋನ್ ಆಗುತ್ತೆ. ಎಕ್ಸೆಸ್ ಮಿಲ್ಕ್ ಇಂಟೇಕ್, ಮಿಲ್ಕನ್ನು ಹೆಚ್ಚಾಗಿ ಇಂಟೇಕ್ ಮಾಡಿದ್ರು ಕೂಡ ಕಿಡ್ನಿ ಸ್ಟೋನ್ ಆಗೋವಂಥ ಚಾನ್ಸಸ್ ಇರುತ್ತೆ. ಮೆಟಬಾಲಿಕ್ ಇಂಬ್ಯಾಲೆನ್ಸ್ ಅಂತ ಹೇಳಿದ್ರೆ ನಾರ್ಮಲ್ ಮೆಟಬಾಲಿಕ್ ಫಂಕ್ಷನ್ಸ್ಗಳು ನಡೀದಾನೆ ಅಬ್ನಾರ್ಮಲ್ ಕೆಮಿಕಲ್ ರಿಯಾಕ್ಷನ್ಸ್ಗಳು ಅಕ್ಕರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಕಂಡೀಷನನ್ನು ನಾವು ಮೆಟಬಾಲಿಕ್ ಇಂಬ್ಯಾಲೆನ್ಸ್ ಅಂತ ಹೇಳಿ ಕರಿತೀವಿ. ಇನ್ಫೆಕ್ಷನ್ ಆ್ಯಂಡ್ ಹಾರ್ಮೋನಲ್ ಡಿಸ್ಟರ್ಬೆನ್ಸ್, ಸೊ ಏನಾದರೂ ಸಿವಿಯರ್ ಇನ್ಫೆಕ್ಷನ್ ಆದಾಗ ಅಥವಾ ಹಾರ್ಮೋನಲ್ ಚೇಂಜಸ್ ಇಂದನೂ ಕೂಡ ಕಿಡ್ನಿ ಸ್ಟೋನ್ ಆಗುವಂಥ ಚಾನ್ಸಸ್ ಇರುತ್ತೆ.